ಪುತ್ತೂರಲ್ಲಿ ಮಾತ್ರ ಇಲ್ಲ. ಅದೇ ನಮ್ಮ ರಿಕ್ಷಾದವರಿಗೆ ಮಾತ್ರ ಹೀಗೆ ಮಾಡೋದು. ಇವರು ಬೇರೆ ಬೇರೆ ವಹಿವಾಟು ಮಾಡ್ತಿದ್ದಾರೆ. ಆ ಗ್ಯಾಸಲ್ಲಿ ಸಿಲಿಂಡರ್ ಮಾಡಿ ಬೇರೆಯವರು ಮಾಡ್ತಿದ್ದಾರೆ. ನಾವೆಲ್ಲಿ ಹೋಗಬೇಕು? ರಿಕ್ಷಾದವರು ಸಹ ದುಡಿದು ನಮ್ಮ ಅನ್ನಕ್ಕೋಸ್ಕರ ದುಡಿದಿಲ್ಲ ನಾವು. ಶೋಕಿಗೆ ಬೆನ್ಪುಣತ್ತು ಎಂಗಳಿಗೆ ಬೆಂದದ ಎಂಗಳಿಗೆ ಜೀವನ ಮಾಡ್ಪರದಕ್ಕೆ ಎಂಗಳಿಗೆ ಗ್ಯಾಸ್ ಕೊರಿಯರ್ನ ಯಾವ ಎಂಕ್ಲೆ ಮೂಲಿ ಗ್ಯಾಸ್ ತೆಪ್ಪುಜಿ ದಾತಲ ಮಾಡ್ತಾರೆ ಎಂಕ್ಲೆಗೂ ನೋಡ್ತೇವೆ ಬಲ್ಲ ನಾನು ಸ್ವಲ್ಪ ನಮ್ಮ ಭಾರತದಾಗಲೇ ಮಲ್ತಾನೆ ಅಮೆರಿಕದಾಗ ಸಪೋರ್ಟ್ ಮಲ್ತದೆ ಇಡೀ ಹಾಳಾಯಿನ ಲೋಕನೇ ಹಾಳಾಡ അപ്പോൾ ഏറിജ്ജറ ಗೌರ್ಮೆಂಟ್ ಸೆಂಟ್ರಲ್ ನಮ್ಮ ಓಟು ಬಣ್ಣದಾಯಿ ನಮಗೆ ಬಂಧಿಸ ಹೊಡದೆ ಶ್ರೀಲಂಕಾದ ಲೆಕ್ಕ ನಮ್ಮ ದೇಶದ ಕಾನೂನದ ಆಳಜ್ಜ ಶ್ರೀಲಂಕಾದ ಏರ್ಲಜ್ಜ ಮಂತ್ರಿನಾಗಲಿ ಯಾರಿದ್ದಾರೇನು ಅನಿಶ್ಚಿತ ಬದುಕಿಗೆ ನಿಶ್ಚಿತ ಹೋರಾಟ ನೋಡಿ. ಇವರು ಆಟೋದ ಹಿಂದೆನೆ ಬರ್ಕೊಂಡ್ಬಿಟ್ಟಿದ್ದಾರೆ. ಅದು ಅವರು ಇವತ್ತು ಅವರ ಜೀವನದಲ್ಲಿ ನಿಜ ಆಯಿತು. ಇದು ಕೊರೋನಾ ಆದರೂ ಆಗ್ತಿತ್ತು, ಇದು ಆಗ್ತಿಲ್ಲ. ಕೊರೋನಾ ಇದು ಭಯಂಕರ ಆಗಿದೆ, ಇದು ಕಠಿಣ. ಇದರಲ್ಲಿ ಮತ್ತೆ ಏನೋ ಒಂದು ಕಾಣದ ಕೈವಾಡ ಇದೆ. ಸ್ನೇಹಿತರೆ ನಮಸ್ಕಾರ, ನಾನು ಹೇಮಂತ್ ಸೊಪ್ಪಾಜಿ. ಇವತ್ತು ಪುತ್ತೂರಿನ ಸಂಪ್ಯ ಬಳಿಯ ಒಂದು ಗ್ಯಾಸ್ ಬಂಕ್ನಲ್ಲಿ ನಾವಿದ್ದೇವೆ. ಗ್ಯಾಸ್ ಬಂಕ್ ಬಳಿ ನೀವೊಂದು ದೃಶ್ಯವನ್ನು ನೋಡ್ತಾ ಇದ್ರಿ. ಎಷ್ಟೊಂದು ಆಟೋ ರಿಕ್ಷಾಗಳು ಕ್ಯೂ ನಿಂತಿದೆ ಅನ್ನೋದನ್ನು ನೀವು ಕಾಣ್ಬೋದು. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಆಟೋ ರಿಕ್ಷಾಗಳು ಕ್ಯೂ ನಿಂತಿದೆ. ಪುತ್ತೂರಿನ ಯಾವ ಬಂಕ್ಗಳಲ್ಲೂ ಕೂಡ ಗ್ಯಾಸ್ LPG ಗ್ಯಾಸ್ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಆಟೋಗಳು ಕೂಡ ಪುತ್ತೂರಿನ ಸಂಪ್ಯ ಬಳಿ ಇವತ್ತು ಇಷ್ಟೊಂದು ದೊಡ್ಡ ಲೆವೆಲಲ್ಲಿ ಕ್ಯೂ ನಿಂತಿವೆ. ಸುಮಾರು ಕಿಲೋಮೀಟರ್ ಗಟ್ಟಲೆ ಕ್ಯೂ ವಿಸ್ತರಿಸ್ಕೊಂಡಿದೆ. ಇನ್ನೂ ಹೆಚ್ಚು ಜನ ಬರ್ತಾ ಇದ್ದಾರೆ. ಬೆಳಿಗ್ಗೆ 6:30 ಗಂಟೆಗೆ ಇಲ್ಲಿಗೆ ಗ್ಯಾಸ್ ಬಂದಿದೆ. ಬೇರೆ ಎಲ್ಲೂ ಗ್ಯಾಸ್ ಅವೈಲೇಬಿಲಿಟಿ ಇಲ್ಲ. ಹಾಗಾಗಿ ಈ 6:30 ಗಂಟೆಯ ನಂತರ ಇಲ್ಲಿ ಬಂದು ಕ್ಯೂ ನಿಂತಿರುವಂತಹ ಒಂದು ದೃಶ್ಯವನ್ನು ನೀವು ನೋಡ್ಬೋದು. ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ಕ್ಯೂ ಅಲ್ಲಿ ನಿಲ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ, ನಾವು ಮಕ್ಕಳನ್ನು ಪರೀಕ್ಷೆಗೆ ಕರ್ಕೊಂಡು ಹೋಗಬೇಕು, ಎಕ್ಸಾಮ್ಸ್ ಇದೆ, ಆದರೆ ನಮ್ಮ ಆಟೋ ಇವತ್ತು LPG ಇಲ್ಲದೆ ನಮ್ಮ ಆಟೋ ಮುಂದಕ್ಕೆ ಸಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಗ್ಯಾಸಿಗೆ ಅಂತ ಬಂದಿದ್ದೇವೆ. ಆದರೆ ಇಲ್ಲೇ ಸುಮಾರು 1:30 ಗಂಟೆ 2 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ, ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ನಾವು ಮುಂದೆ ಏನು ಮಾಡೋದು ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಈಗ ಏನು ಜಾಗತಿಕವಾಗಿ ಅಮೆರಿಕ, ಇರಾನ್, ಇಸ್ರೇಲ್ ನಡುವಿನ ಒಂದು ಯುದ್ಧ ನಡೀತಾ ಇದೆ. ಈ ಯುದ್ಧದ ಸನ್ನಿವೇಶದಲ್ಲಿ ಇವತ್ತು ಉಂಟಾಗಿರುವಂತಹ ತಟ್ಟಿರುವಂತಹ ಬಿಸಿ ನಮ್ಮ ಗ್ರಾಮೀಣ ಭಾಗಕ್ಕೂ ಯಾವ ರೀತಿಯಾದಂತಹ ಒಂದು ತೊಂದರೆಯನ್ನು ಉಂಟು ಮಾಡಿದೆ, ಸಮಸ್ಯೆಗಳನ್ನು ಉಂಟು ಮಾಡಿದೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಆಗಿರುವಂತಹ ಎಕ್ಸಾಂಪಲ್ ಆಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬೆಂಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಅಥವಾ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಎಲ್ಲ ಭಾಗಗಳಲ್ಲೂ ಕೂಡ LPG ಗ್ಯಾಸನ್ನು ಅಳವಡಿಸಿಕೊಂಡು ಆಟೋವನ್ನು ಓಡಿಸ್ತಾ ಇದ್ದಂತಹ ಎಲ್ಲ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾವಿರಾರು ಕುಟುಂಬಗಳಿಗೆ ಇವತ್ತು ತೊಂದರೆ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಒಂದು ಕಡೆಯಲ್ಲಿ ಅವರು ಏನು ಹೇಳ್ತಾರೆ ಈ ವಿಚಾರ ಬಗ್ಗೆ, ಆಟೋ ಡ್ರೈವರ್ಸ್ ಏನನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಅವ್ರ ಬಾಯಿಂದಲೇ ಕೇಳ್ಕೊಂಡು ಬರೋಣ ಬನ್ನಿ. ಗ್ಯಾಸ್ ಸಮಸ್ಯೆ ಬಗ್ಗೆ ಅಂತ ಹೇಳಿದರೆ, ನಮಗೆ ಎಲ್ಲ ಪಂಪಲ್ಲಿ ಗ್ಯಾಸ್ ಸಿಗ್ತಾ ಉಂಟು. ಈಗ ಬ್ಯಾಂಗ್ಳೂರಲ್ಲಿ ಗ್ಯಾಸ್ ಸಿಗ್ತದೆ, ಪುತ್ತೂರಲ್ಲಿ ನಮ್ಮ ಯಾವುದೂ ಪಂಪಲ್ಲಿ ಗ್ಯಾಸ್ ಇರೋದಿಲ್ಲ. ಅದೇ ನಮ್ಮದು ಈಗ ಸಂಪ್ಯದಲ್ಲಿ ಗ್ಯಾಸ್ ಉಂಟು, ಅಲ್ಲಿ ಕುಂಬರದಲ್ಲಿ ಉಂಟು, ಅಲ್ಲಿ ಪ್ರೊಫೈಲ್ ಗ್ಯಾಸ್ ಉಂಟು. ಟೋಟಲ್ನವ್ರದ್ದು ಗ್ಯಾಸೇ ಬರೋದಿಲ್ಲ, ಅದೇನು ಬರೋದಿಲ್ಲ. ಟೋಟಲ್ನವ್ರಿಗೆ 10-15 ದಿವಸದ್ದು ಬಂದಾಗಿ ನಾವು ಅದನ್ನೇ ಒಪಿನಿಯನ್ ಮಾಡೋದು, ಅದೇ ಗ್ಯಾಸ್ ಸಿಗಬೇಕು ಅಂತೇಳಿ. ಅವ್ರದ್ದೇ ಗ್ಯಾಸ್ ಇಲ್ಲ, ಮತ್ತು ಯಾರೊಟ್ಟಿಗೆ ಗ್ಯಾಸ್ ಉಂಟು? ಗ್ಯಾಸ್ ಎಲ್ಲದಕ್ಕಲ್ಲಿ ಬರ್ತಾ ಉಂಟು. ಮಂಗಳೂರಲ್ಲಿ ಉಂಟು, ಇಲ್ಲಿ ಕಡಬದಲ್ಲಿ ಉಂಟು, ಸುಳ್ಯದಲ್ಲಿ ಉಂಟು, ಎಲ್ಲದಕ್ಕಲ್ಲಿ ಗ್ಯಾಸ್ ಉಂಟು. ಪುತ್ತೂರಲ್ಲಿ ಮಾತ್ರ ಇಲ್ಲ. ಅದೇ ನಮ್ಮ ರಿಕ್ಷಾದವರಿಗೆ ಮಾತ್ರ ಹೀಗೆ ಮಾಡೋದು. ಇವರು ಬೇರೆ ಬೇರೆ ವಹಿವಾಟು ಮಾಡ್ತಿದ್ದಾರೆ. ಆ ಗ್ಯಾಸಲ್ಲಿ ಸಿಲಿಂಡರ್ ಮಾಡಿ ಬೇರೆಯವರು ಮಾಡ್ತಿದ್ದಾರೆ. ನಮಗೆ ಇಲ್ಲಿ ಗ್ಯಾಸ್ ಇಲ್ಲ ರಿಕ್ಷಾದವರಿಗೆ. ಅದು ಮಾಡಬಾರ್ದು ನಾವು ಹೇಳೋದಾದರೆ. ಈ ಟೋಟಲ್ ಗ್ಯಾಸಿನವ್ರಿಗೆ ಮಾತ್ರ ಇಲ್ಲಿ ಗ್ಯಾಸ್ ಇಲ್ಲ, ಬಾಕಿದ ಎಲ್ಲರಿಗೂ ಗ್ಯಾಸ್ ಉಂಟು. ಈಗ ಇಲ್ಲಿ ಸಂಪಿಗೆ ಯಾಕೆ ಬಂತು 1 ಲೋಡು, ಅಲ್ಲಿ ಕುಂಬರಗೆ ಯಾಕೆ ಬಂತು, ಅಲ್ಲಿ ಪ್ರೊಫೈಲಿಗೆ ಯಾಕೆ ಬಂತು, ಯಾಕೆ ಬರಲಿ? ಅಂದರೆ ಟೋಟಲ್ ಗ್ಯಾಸಿನವ್ರಿಗೆ ಮಾತ್ರ ಗ್ಯಾಸ್ ಇಲ್ಲೋ? 10-15 ದಿವಸದ್ದು ಬಂದಾಗಿ ನಾವು ಎಲ್ಲಿ ಹೋಗಬೇಕು? ರಿಕ್ಷಾದವರು ಸಹ ದುಡಿದು ನಮ್ಮ ಅನ್ನಕ್ಕೋಸ್ಕರ ದುಡಿದಿಲ್ಲ ನಾವು. ಯಾರು ಇದಕ್ಕೆ ಮಾಡಲಿಕ್ಕೆ ನಾವು ದುಡಿದು ಅಲ್ಲ. ಯಾರಿಗೆ ಎಷ್ಟೋ ಕಂಪ್ಲೇಂಟ್ ಕೊಟ್ಟಿದೆ, AC ಕಟ್ಟಿದೆ, ಸರ್ಕಲ್ ಇನ್ಸ್ಪೆಕ್ಟರ್ ಇದೆ, RTO ಕೊಟ್ಟಿದೆ. ಇದಕ್ಕೆ ಏನು ಒಪಿನಿಯನ್ ಇಲ್ಲ ಇಲ್ಲಿ ಪುತ್ತೂರಲ್ಲಿ. ಕೆಲವು ಜನವಿಲ್ಲ ಇಲ್ಲಿ. ನಮಗೆ ಈ ಪಾಪದವರನ್ನು ಕರ್ಕೊಂಡು ಹೋಗೋದು ಹೇಗೆ? ಅವ್ರು ದುಡ್ಡು ತಗೊಳ್ಬೇಕು. ನಾವು ಜಾಸ್ತಿ ದುಡ್ಡು ಕೊಡ್ತಾರೆ, ಅವ್ರಿಗೆ ಕೊಡೋದಿಲ್ಲ. ಪಾಪ ದುಡಿಯೋರಲ್ಲ ಅವರಲ್ಲಿ ಹಾಗೆ ಮಾಡಬಾರ್ದು. ಈ ಟೋಟಲ್ ಗ್ಯಾಸಿನಿಂದ ಇಷ್ಟೆಲ್ಲ ಇದಾಗೋದು. ಬೇರೆ ಎಲ್ಲ ದಿಕ್ಕಲ್ಲಿ ಉಂಟು ಗ್ಯಾಸು. ದಿನಕ್ಕೆ 2 ದಿನಕ್ಕೆ ಬಂದು ಲೋಡ್ ಬರ್ತದಲ್ಲ, ಅವರಿಗೆ ಎಷ್ಟು 15 ದಿವಸ ಆಯಿತು ಬಂದಾಗಿ. ನಾವೆಲ್ಲಿ ಹೋಗ್ಬೇಕು ಸರ್? ಎಲ್ಲಿ ಅವರಿಗೆ ಅವರು ಸಹ ಇನ್ನೂ ನಮ್ಮೊಟ್ಟಿಗೆ ಕಲಿದವರು. ಗ್ಯಾಸ್ ನಾವು ಹಾಕೋದು, ಅವರಿಗೆ ದುಡ್ಡು ಕೊಡೋದು ನಾವು. ಅದರಲ್ಲಿ ದುಡ್ಡು ಮಾಡಿ ನಮಗೆ ಹೀಗೆ ಮಾಡೋದು. ಅವರು ಈಗ ಮಾಡಬಾರ್ದು. ಅವರು ಶೋಕಿಗೆ ಬೆನ್ಪುಣತ್ತು ಎಂಗಳಿಗೆ ಬೆಂದದ ಎಂಗಳಿಗೆ ಜೀವನ ಮಾಡ್ಪರದಕ್ಕೆ ಎಂಗಳಿಗೆ ಗ್ಯಾಸ್ ಕೊರಿಯರ್ನ ಯಾವ ಆಗಲೇ ದುಡ್ಡು ಮಲ್ಪಣ ಅನ್ನೋದು ಕೆಲವು ಪ್ರಚಾರ ಉಂಡು. ಅಂಚೆ ದುಡ್ಡು ಮಲ್ಪೇರು ಕಾಸು ಮಲ್ಪೇರು ಏಜೆಂಟ್ರನ್ನಾಗಲಿ ಇವರೈತೆ ಇದು ನೆಟ್ ಮೊಬೈಲ್ ಬರೋ ನೆಟ್ ನ್ಯೂಸ್ ಬರೋದುಂಡು. ಹಾರ್ಮೋಜ ಜಲಸಂಧಿ ಹಿಡಿದು ಹಡಗು ಮಂಗಳೂರಿಗೆ ಬರೋಂದುಂಡು ಎಂಕ್ಲೆ ಮೂಲಿ ಗ್ಯಾಸ್ ತೆಪ್ಪುಜಿ ದಾತಲ ಮಾಡ್ತಾರೆ. ಎಂಕ್ಲೆಗೂ ನೋಡ್ತೇವೆ ನಾನು ಸ್ವಲ್ಪ ಬಿಡಿಜೋಕಲ್ಲ ಕಚ್ಚಿ ವರ್ಚ ಮಾಡ್ತಾರೆ ನೋಡಿ. ಎಂಕ್ಲ ಜೀವನ ನಡತ ನೋಡು. ಇಲ್ಲ ದಾರಾಳ ಅದು ಇತ್ತದ ಬೆನ್ಪಣ್ಣತ್ತು ದಾರಾಳ ಹೆಜ್ಜೆ ಎಂಕಲೆ ಬೆನ್ಪಣ್ಣ ಎಂಕಲೆ ಒಂಜಿ ಸರ್ಕಾರನ ಆ ಕಾನೂನು ವ್ಯವಸ್ಥೆ ಇಲ್ಲ. ಎಂಕಲೆ ಒಂಜಿ ಗ್ಯಾಸ್ ಒಂದು ಸರಿಯಾದ ಕೊರಿಯರ್ನ ಯಾವ ಸರಿ ರೇಟ್ ಗಂಟೆ ಒಂಜಿ ರೇಟ್ ಒಂದುಂಡು. ರೇಟ್ ಮೂಲ ಒಂಜಿ ರೇಟ್ ಅಲ್ಪ ಒಂಜಿ ರೇಟ್
ಇಡೀ ನಮ್ಮ ಭಾರತ ದೇಶೋಟೆ ಇಡೀ ನಮ್ಮ ಭಾರತದಾಗಲೇ ಮಲ್ತಾನೆ ಅಮೆರಿಕದಾಗ ಸಪೋರ್ಟ್ ಮಲ್ತದೆ ಇಡೀ ಹಾಲಾಯಿನ ಲೋಕನೇ ಹಾಲಾಂಡು ಬಸಿ ಇನ್ನು ಪುತ್ತೂರು ಜನಕ್ಲೆಲ್ಲ ಮುಟ್ಟುದಂಡ ಅಂದು ಇಡೀ ಹಳ್ಳಿಗೆ ಮುಟ್ಟದಂಡು ಗ್ಯಾಸ್ ಇದ್ದಂಡು ಒವ್ವುಲ ಬೈಪು ಜತ್ತ ಅಡಿಗೆದಾಗಲೆಲ್ಲ ಸಮಸ್ಯೆ ಉಂಟು ಕೆಲವು ಪೆಟ್ರೋಲ್ ಪಂಪ್ದಾಗಲೇ ಗ್ಯಾಸ್ ಸಿಲಿಂಡರ್ಗೆ ತಿಂಜಾತ ಮಾರೊಂದುಳ್ಳೇರು 2060 2070 ಕೊರೊಂದುಳ್ಳೇರು 14 kg 14 kg ತಗೋ ಅಂತ ಕೊಂಕಣ ಗ್ಯಾಸ್ ಅವೇ ಬೇರೆ ಮಲ್ತಂದುಳ್ಳೇರು ಅಲ್ಲ ಮಂಜಲಾಡ್ಬಿಟ್ಟು ನಾನು ಒಂಜಿ ವಾರ ಗ್ಯಾಸ್ ಇದ್ದೇನೆ ಎಂಕ್ ನಾನು ಡೈಲಿ ಕಾಂಡೆ ಬತ್ತದು ಪೋಂದುಳ್ಳ ಆಮೇಲೆ ಎಂಕ್ ಇನ್ನಿ ಒಂಜಿ ತಿಕ್ಕಂದು ಭಾರಿ ಸಮಸ್ಯೆ ಆಗ್ತದೆ ನಿಟ್ಟೆ ಜೀವನ ಮಲ್ಪಡೊಂದು ಕಾಂಡೆ ಭಾರಿ ಕಷ್ಟ ಆಪುಂಡು ಡೈಲಿ ಪರಿಹಾರ ಮಲ್ತನ ಭಾರಿ ಅಡ್ಡೆ ಗ್ಯಾಸ್ ಇಲ್ಲ ನಮಗೆ ತುಂಬ ದಿವಸ ಆಯಿತು 1 ತಿಂಗಳಾಯಿತು ಗ್ಯಾಸ್ ಇಲ್ಲ 105 ರೂಪಾಯಿ ಆಗಿದೆ ಈಗ ಗ್ಯಾಸ್ ಒಂದು ಪರಿಹಾರ ಮಾಡಲಿ ನಮಗೆ ದುಡಿಯುವ 500 ರೂಪಾಯಿ ಅದು ಆಗೋದಿಲ್ಲ ಈಗ ಹಾಂ ಅದೊಂದು ಪರಿಹಾರ ಮಾಡಲಿ. ನಾವು ಇದನ್ನೇ ನಂಬಿ ಆಟೋ ಜೀವನ ನಡೆಸುವವರು. ಮತ್ತು ಈಗ ಪುತ್ತೂರಲ್ಲಿ ಇರಲಿಲ್ಲ, ಇವತ್ತು ಇಲ್ಲಿ ಬಂದದ್ದು. ಇದು ಇನ್ನು ಎಷ್ಟು ಹೊತ್ತು ಇರ್ತದೆ ಅಂತ ಗೊತ್ತಿಲ್ಲ. ಇನ್ನು ಇದು ಸಂಜೆ ಖಾಲಿ ಆದರೆ ನಮಗೆ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ. ನಿನ್ನೆ ನಾವು ಇಟ್ಲ ತನಕ ಹೋಗಿದೆ ಗ್ಯಾಸಿಗೆ 105 ರೂಪಾಯಿ. ಇಲ್ಲಿಗೆ ಎಷ್ಟು ಅಂತ ಇನ್ನು ನೋಡ್ಬೇಕಷ್ಟೇ. ಇದಕ್ಕೆ ಒಂದು ಪರಿಹಾರ ನೋಡ್ಬೇಕಷ್ಟೇ ಏನಂತ ಗೊತ್ತಿಲ್ಲ. ಇನ್ನು ಯಾವಾಗ ಇದು ಪರಿಹಾರ ಆಗ್ತದೆ ಹೇಗೆ ಏನಂತ. 10-12 ವರ್ಷ ಆಗುತ್ತೆ ರಿಕ್ಷಾ ಒಂದು ಫಸ್ಟ್ ಇಂದು ಇಂಚಾಯ್ ಫಸ್ಟ್ ಮಧ್ಯಾಹ್ನ ಕಿವಿಡು ಅಂತ ಉಣ್ಮೇಲೆ ಬಂಗೋಣಿ ಅಲ್ಲ ಅದೇ ಇದು ಬಾಡಿಗೆ ಆಯ್ನ ಊರಿಂದ ಮೂಲೆಕ್ಕೆ ಬಾಡಿಗೆ ನಿಕ್ಕೆಂಚಲಾಂಡೆ ಅದಲ್ಲ ಮಧ್ಯಾಹ್ನ ಉಂಟು ಅವುಲ ವೇಸ್ಟ್ ಇಂಕಲ್ಲ ಗ್ಯಾಸ್ ಎಂಗ್ಲೆಗ್ ಆಜಿ ಅಂಟೆಡ್ದು 12 ಗ್ಯಾಸ್ ಉಂಟು ಈ ಅವಳ ಗ್ಯಾಸ್ಗೆ ಡಬಲ್ ರೇಟ್ ಆಗ್ತದೆ. ಬಾಡಿಗೆ 5 ಮುದ ಬಾಡಿಗೆನೇ ಕೊರೊಂದುಳ್ಳೇರು ಜೀವನ ಮಾಡ್ತಾರೆ ಸಾಧ್ಯನೇ ಇತ್ತು. ಈ ಗೌರ್ಮೆಂಟ್ ಇಂಚೆ ಶಾಸಕರು ನನ್ನ ಮನಸ್ಸಿನ ಧೈರ್ಯ ಉಂಟು. ಅದನ್ನಾಡು ಕೂಡ ಸಿಟಿ ಬಸ್ ಬರಬೇಕು. ಸಿಟಿ ಬಸ್ ಮಾಡಬೇಕು ನರಮನೆಗೆ ಜೀವನನೇ ಇಜ್ಜಿ ರಿಕ್ಷಾ ಅಗತ್ಯನೇ ಇಜ್ಜಿಲ್ಲ. ಸಣ್ಣ ವರ್ಕ್ಶಾಪ್ ಎಲ್ಲ ಉಂಟು, ಹೋಗಿ ಬರಬೇಕಲ್ಲ, ಕೆಲಸದವರನ್ನು ಕೊಂಡೋಗ್ಬೇಕಲ್ಲ. ನಾವು ಸುಮಾರು ಹೊತ್ತಿಂದ ನಿಂತಿದ್ದೀರಿ ಕಾಣ್ತದೆ. ಹೌದು, ಅರ್ಧ ಗಂಟೆ ಆಯ್ತು. ಕೆಲಸದವರಲ್ಲಿದ್ದಾರೆ, ಕೊಂಡೋಗ್ಬೇಕು ಅವರನ್ನು. ನಂತರ 5 ಜನ ಇದ್ದಾರೆ ಕಾರ್ಪೆಂಟ್ರ್. ಅವ್ರನ್ನ ಕರ್ಕೊಂಡು ಹೋಗಿದ್ದೀರಾ? ಊಟ ಕೊಂಡೋಗ್ಬೇಕು ಮಧ್ಯಾಹ್ನದ ಹೊತ್ತಿಗೆ ಅವರಿಗೆ ಎಲ್ಲ ಸಮಸ್ಯೆ ಉಂಟು. ನಾನೊಂದು 3/4 ಗಂಟೆ ಆಯ್ತು ಅಲ್ಲಿ ಕ್ಯೂ ನಿಂತು. ಬಾಡಿಗೆ ಇತ್ತು, 2-3 ಬಾಡಿಗೆ ಇತ್ತು ಎಲ್ಲ. ಮತ್ತೆಂತ ಮಾಡೋದು, ಗ್ಯಾಸ್ ಇಲ್ಲ ಅಂದರೆ ಬರಬೇಕು. ಎಂತೆಂಥ ಸಮಸ್ಯೆ ಆಗ್ತಾ ಉಂಟು ಮೊನ್ನೆಯಿಂದ ಗೊತ್ತುಂಟಲ್ಲ. ಏನು ಇದುವರೆಗೆ ಏನು ಇದಿಲ್ಲ, ಪರಿಹಾರ ಹೀಗೆ ಬರ್ತದೆ. ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು, ಹಾಕೋಬೇಕು, ಹೋಗ್ಬೇಕು ಅಷ್ಟೇ. ಸೆಂಟ್ರಲ್ ಗೌರ್ಮೆಂಟ್ ನೆಕ್ಕುವನ್ನೇ ಅತಿ ಅಪ್ಪ ಏರ್ಲಿದ್ದಾರ ಗೌರ್ಮೆಂಟ್ ಸೆಂಟ್ರಲ್ ನಮ್ಮ ಓಟು ಬಣ್ಣದಾಯಿ ನಮಗೆ ಸ್ಪಂದಿಸಬಿಡತ್ತೆ. ಶ್ರೀಲಂಕಾದ ಲೆಕ್ಕ ಆಂಡ್ರೆಡ್ ಎತ್ತಿಂದತ್ತ ನಮ್ಮ ದೇಶದ ಒಂದು ಕಾನೂನು ಆಳಜ್ಜ ಶ್ರೀಲಂಕಾದ ಏರ್ಲಜ್ಜಿ ಮಂತ್ರಿನಾಗಲಿ ಅಗ್ಲಿನ ಜನಕ್ಕಳೇ ಕಾರ್ಬಾರ ಅತ್ತ ಅಂಚೆನೆ ಪರಿಸ್ಥಿತಿ ಬರ್ಪು ಇಂಡಿಯಾಗ ಅಪ್ಪ ನೆತ್ತಾಗ ಮಂತ್ರಿನಾಗಲಿ ಏರಿದಾಲ ಕೈಪಿಜ್ಜ ಇಂದು ಗಡ್ಸಿಜ್ಜ ಅಂತ ಎಣ್ಣೆ ಶಾಸಕ ತೂನ ಇದ್ದೆ ಗೊತ್ತಾಗ್ಬಿಡತ್ತೆ, ವಿಡಿಯೋ ತೂನ ಗೊತ್ತಾಗ್ಬಿಡತ್ತೆ. అయిన తూత అర్థాయితాన మనపోడు నిజాన్ని ఎంకలు పూర పోతూ పనుడాతే ಇದು ಕಷ್ಟ ಅವು ರೇಟ್ಲ ಜಾಸ್ತಿ ಆಗ್ತಂಡು, ಬಾಡಿಗೆಲ್ಲ ಜಾಸ್ತಿ ಮಂತಿದ್ವಿ. ಕೇಂದ್ರ ಕೊರ್ಪುನಲ್ಲಿ ಇಜ್ಜಿ ಕೇಂದ್ರಲ್ಲ ಬಾರಿ ಕಷ್ಟ ಅಂದು ಕಟ್ಟೋಡ್ಚ ನನ್ನ ಹಿಂದೆ ನನ್ನ ಬೇಗ ಕಮ್ಮಿ ಆಪುಜಿ. ಈರ್ನ ಕರೆಕ್ಟ್ ಉಂಡು ವರ್ಡ್, ಈರ್ನ ರಿಕ್ಷಾದ ವರ್ಡ್ ಉಂಡತ ಕರೆಕ್ಟ್ ಉಂಟು. ಯಾರಿದ್ದಾರೇನು ಅನಿಶ್ಚಿತ ಬದುಕಿಗೆ ನಿಶ್ಚಿತ ಹೋರಾಟ. ಖಂಡಿತ ಅದ ಖಂಡಿತ ತುಲೆ ನೋಡಿ, ಇವರು ಆಟೋದ ಹಿಂದೆನೇ ಬರ್ಕೊಂಡ್ಬಿಟ್ಟಿದ್ದಾರೆ. ಅದು ಅವರು ಇವತ್ತು ಅವರ ಜೀವನದಲ್ಲಿ ನಿಜ ಆಯಿತು. ಕಳೆದ 1 ವಾರದಿಂದ ಈಗ ಇದು ಕಷ್ಟಪಡ್ತಾ ಇದ್ದೇವೆ. ಶಾಸಕರೇ, ನೀವು ಆದಷ್ಟು ಬೇಗ ಒಂದು ಇದು ಗ್ಯಾಸ್ ಆಟೋ ಗ್ಯಾಸ್ ಒಂದು ವ್ಯವಸ್ಥೆ ಮಾಡಿಕೊಡಿ. ಜೀವನ ತುಂಬಾ ಕಷ್ಟ ಆಗ್ತದೆ. ರೇಟ್ ಜಾಸ್ತಿ ಆಗಿದೆ, ಅದ್ರ ಸಮಸ್ಯೆ. ನಮಗೆ ಇದು ಕಡಿಮೆ ಆಗೋದಂತ ಪ್ಯಾಸೆಂಜರ್ ಅಂತ ಇದು ಜಾಸ್ತಿ ಕೊಡುವುದಿಲ್ಲ ಅಂತ, ಆಟೋ ಬಾಡಿಗೆ ಜಾಸ್ತಿ ಕೊಡುವುದಿಲ್ಲ ನಮಗೆ. ಒಂದೇ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಕಳೆದ 57 ರೂಪಾಯಿ ಇದ್ದ ಬಾಡಿಗೆಯಲ್ಲಿ ಈಗ 97 ರೂಪಾಯಿ ಗ್ಯಾಸ್ ಕೊಟ್ಟಿದ್ದೇವೆ. ಅದು ಒಂದೇ ಬಾಡಿಗೆದಲ್ಲಿ ಮೇಂಟೆನ್ಸ್ ಮಾಡ್ತಾ ಇದ್ದೇವೆ. ಶಾಸಕರು ಮತ್ತೆ ಸರ್ಕಾರ ಎಲ್ಲ ಇದು ಮಾಡಬೇಕು. ತುಂಬಾ ತೊಂದರೆ ಆಗಿದೆ, ಬಾಡಿಗೆ ಇಲ್ಲ, ಗ್ಯಾಸ್ ಜಾಸ್ತಿ ಆಗಿದೆ. ಆದಷ್ಟು ಬೇಗ ಇದನ್ನು ಪರಿಹರಿಸಬೇಕು. ಇಲ್ಲದಿದ್ರೆ ಆಗ್ಲಿಕ್ಕೆ ಇಷ್ಟು ವರ್ಷದಲ್ಲಿ ಹೀಗೆ ಆಗ್ಲಿಲ್ಲ. ಒಂದು 10-12 ವರ್ಷ ಆಯ್ತು ಈ ಸಮಸ್ಯೆ ನಮಗೆ ಇಲ್ಲಿ ತನಕ ಬರಲಿಲ್ಲ. ತುಂಬಾ ದಿನದಿಂದ ಇದೇ ಪರದಾಡ್ತಿದ್ದೇವೆ. ಹೀಗೆ ಆದ್ರೂ ಒಂದು 2-3 ಗಂಟೆ ಇಲ್ಲಿ ನಿಂತು ನಾವು ಹೇಗೆ ಅಂತ ಬಾಡಿಗೆ ಆದ್ರೂ ಹೇಗೆ ಮಾಡುದು, ಮಧ್ಯಾಹ್ನದ ತನಕ ಇಲ್ಲಿ ಆಗ್ತದೆ ವಿಷಯ. ಈ ಸಮಸ್ಯೆ ಐತೆ ತಾತ್ಕಾಲಿಕ ಆದಿಪೇದು ಮದ್ಯಪ್ರಚರಿತ ಘಟನೆ ಉಂಟುದು ಆವು ಆಂಡ ಈ ನೆಕ್ಕಿನ ಪರ್ಯಾಯ ವ್ಯವಸ್ಥೆ ಗ್ಯಾಸ್ ಹತ್ತಂಡ ಮಕ್ಕಳು ಆಟೋ ರಿಕ್ಷಾ ತಕ್ಲಿಕ್ಕೆ ಒಂಜಿ ಗ್ಯಾಸ್ ಕಿಟ್ ಒಂದು ಆಯ್ತಾ ನಮ್ಮ ಎಲೆಕ್ಟ್ರಿಕಲ್ ಕಿಟ್ ಮಾಡ್ಲಿಕ್ಕೆ ಒಂಜಿ ವ್ಯವಸ್ಥೆ ಮಾಡ್ಕೊಣ ಅಂಚೆ ಅವು ಮಾಡ್ತು ಹೊರಡಿಗೆ ಎಲ್ಲ ಮಟ್ಟ ಒಂಜಿ ಸಬ್ಸಿಡಿ ಕೊಡ್ತಾ. ಅದು ಕೇಂದ್ರ ಸರ್ಕಾರ ಮಾಡು, ರಾಜ್ಯ ಸರ್ಕಾರ ಮಾಡು, ಇಟ್ಟು ಅವು ಮಾಡ್ತಾರೆ. 15,000 ರಿಕ್ಷಾಗೆ 9,500 ಒಂದು ಕಟ್ಟೋಡು ಐತೆ. FC ಆವಡಂಡ 9,500 ಅಪ್ಪ 16,000 ರೂಪಾಯಿ ಹಾಕೊಂಡು ಅಪ್ಪ ಐನು ಮಾಡ್ತಾಯಿ ಬಡಬ ಒಂಜಿ ರಿಕ್ಷಾದಾಯಿ ಮಲ್ಪರ ಹಾಕೊಂಡು ಸಾಧ್ಯ ಉಂಡ. ಅಪ್ಪ ಐಕ ಕಿಲೋಮೀಟರ್ ರಿಕ್ಷಾ ಈ ಸಮಸ್ಯೆ ಇತ್ತು. ಒಂದು ಕರೆಂಟ್ ಕಿಟ್ ಪಾಡ್ರ ಪರ್ಮಿಷನ್ ಕೊಡೋದು, ಐಕ ಸಬ್ಸಿಡಿ ಕೊಡೋದು, ಒಂದು ಎಲ್ಲಿ ಮಟ್ಟಡು ರಿಕ್ಷಾದಾಯಿ ಬದುಕಲೆಕ್ಕ ಮಟ್ಟು ಕೊಡೋದು ಅನ್ಪಣ
ಒಂಜಿ ಭಿನ್ನ. ಮೊಟ್ಟ ಮೊದಲ ಬಾರಿಗೆ ಗ್ಯಾಸಿನಲ್ಲಿ ಪರದಾಟ. ಎಲ್ಲಿಗೆ ಹೋಗಬೇಕಾದ್ರೂ ಸಹ ಆಟೋ ಬೇಕು. ಆಟೋ ಇಲ್ಲದಿದ್ರೆ ಯಾವುದು ನಡೆಯುವುದಿಲ್ಲ, ಯಾವುದು ನಡೆಯುವುದಿಲ್ಲ ಪುತ್ತೂರಿನಲ್ಲಿ. ಈಗ ಜಾತ್ರೆ ಅಲ್ಲ ಪುತ್ತೂರಿದ್ದು, ಪುತ್ತೂರಿನ ಜಾತ್ರೆ. ಇಲ್ಲಿ ಗ್ಯಾಸ್ಗಾಗಿ ಹೋರಾಟ. ಇಲ್ಲಿ ರಿಕ್ಷಾದವರದ್ದೇ ಜಾತ್ರೆ. ಈಗ ರಿಕ್ಷಾದವರ ಹತ್ರ ಜಾತ್ರೆ. ಜಾತ್ರೆ 2-3 ಕಿಲೋಮೀಟರ್ ಲೈನ್ ನಿಂತಿದೆ ರಿಕ್ಷಾ. ಇಲ್ಲಿ ಯಾವಾಗ ಖಾಲಿ ಆಗ್ತದಂತ ಗೊತ್ತಿಲ್ಲ. ಕಾದು ಕಾದು ಸುಸ್ತಾಗಿದೆ ಇಲ್ಲಿ. ಗ್ಯಾಸ್ ಇಜ್ಜಂತೆ ಭಯಂಕರ ಕಷ್ಟ ಒಂದುಂಡು ಬುಕ್ ಅವತ್ತಂತ ಎಂಚಾಂಡ ನಮ್ಮ ಲೋನು ಗೀನಿ ಇತ್ತು ನನ್ನ ಕಟ್ಟಿಯರ್ಲ ಬಂಗ ಉಂಟು ಅಜಾತಿ ಪುನಃ ಗ್ಯಾಸ್ ಒಂಜಿ ಕರೆಕ್ಟ್ ಕೊರಡು ಅಂತ ಎಂಕ್ಲ ಒಂಜಿ ವಿಜ್ಞಾಪನೆ ಏಕಾಡು ಬರ್ತದೆ ಕ್ಯೂ ಇರ್ತದೆ. 7 ಗಂಟೆಗೆ ಬರ್ತಾರೆ ಬಲ್ಪು, 7 ಗಂಟೆ ಬರ್ತದೆ. ಇದೇ ಇರ್ತದೆ ಗಾಡಿ ಬೆಳಗ್ಗೆ ಹೋಗ್ತದೆ. ಕಷ್ಟದ ಜೀವನ. ಗ್ಯಾಸ್ನ ಬಗ್ಗೆ ನಿದ್ರೆ ಆದಿರದು ಬೇಕಾಡು 7 ಗಂಟೆ ಬತ್ತು ಉಂಟು ನಗ್ಲಿ ಗ್ಯಾಸ್ ಎಂಕ್ಲ ಈ ತಿರಡದಿಗೆ ಎಂಕ್ಲೆ ತಿಕ್ಕಿನ ಸದಾರ ಒಂದು 9 ಗಂಟೆ ವಿಷಯ ಎಂಚಿನ ಬಂಡ ಇಂತ ಈ 102 ರೂಪಾಯಿ ಗ್ಯಾಸ್ ಬರೆದು ನನ್ನ ಬೆಂದದ ಎಂಕ್ಲ ಇಲ್ಲ ಮ್ಯಾಂಟನ್ ಮಾಡ್ತಾರೆ ಅಂಡ ಆ ರೀತಿ ಆದನು ದುಂಬು 60 ರೂಪಾಯಿ ಇದನ್ನು 40 ರೂಪಾಯಿ ಈ 8 ದಿನ ಅಲ್ಲ ಬಾರಿ ಬೆಂಟ್ಪಣಲೆ ಮತ್ತೆ ಬಾರಿ ತೊಂದರೆ ಅದು ಬೋತನು ಆನೆ ಸಾಧಾರಣ 4 ವರ್ಷ ಮಿತ್ತು ಇಲ್ಲೇ ನಂದು ಫಸ್ಟ್ ಟೈಮ್ ಪುತ್ತೂರು ಏತು ಟೈಮ್ ಮಾಡಿದ್ ವೈಟ್ ಮಲ್ದೊಂದಲ್ಲ ಗ್ಯಾಸ್ ಆಡಿತ್ತು ಸಾಧಾರಣ 1 ಗಂಟೆ ಒಂದು ಬಾಡಿಗೆ ಉಂಟು ಕಮ್ಮಿ ಅವೇ ರೇಟ್ ದಾಲ ಮಲ್ಪರ ಈಗ 1 ಗಂಟೆ ಆಯ್ತು ಬಂದು ನಾನು ವೈಟಿಂಗ್ ಮಾಡಿ. ಈಗ 500 ರೂಪಾಯಿ ಕೊಡ್ತಾರಂತೆ, ಅದಾದ್ರೂ ಕೂಡ ಸಾಕಾಗ್ತದೆ. ಮತ್ತೆ ಎಂತ ಮಾಡೋದು, ತುಂಬಾ ಕೇಳಿಕೆ ಆಗುದಿಲ್ಲಲ್ಲ ಅವರು ಕೊಟ್ಟದನ್ನು ಒಳ್ಳೇದಂತ ಹೇಳ್ತದೆ. ಇಲ್ಲಾಂದ್ರೆ ಮನೆಯಲ್ಲೇ ನಿಲ್ಲಿಸ್ಬೇಕಷ್ಟೇ ಗಾಡಿಯನ್ನು. ಈಗ ಎಷ್ಟು ಗಾಡಿಗಳು ಮನೆಯಲ್ಲಿ ನಿಂತಿವೆ? ಈಗ 2 ದಿವಸ ಆಯ್ತು ನಾನು ಮನೆಯಲ್ಲಿ ಇರುವುದು. 2 ದಿವಸ ಮನೆಯಲ್ಲಿದ್ದ ಗ್ಯಾಸ್ ಇರಲಿಲ್ಲ. ಈಗ ಲೋನು ಕಂತು ಎಲ್ಲ ಕಟ್ಲಿಕ್ಕೆ ಉಂಟದ? ಕಂತು ಧರ್ಮಸ್ಥಳದೆಲ್ಲ ಉಂಟು, ಎಲ್ಲ ಬರೀ ಕಷ್ಟ ಆಗ್ತದೆ. ಇಲ್ಲಿ ಯಾರಿಗೆ ಸಹ ಬಾಡಿಗೆ ಸಹ ಇಲ್ಲ. ನಾನೊಂದು 2 ದಿವಸ ಆಯಿತು. 2 ದಿವಸ ನಿಲ್ಲಿಸಿ ಆಯ್ತಾ? ಹೌದು. ಬಾಡಿಗೆ ಲೋನ್ ಎಲ್ಲ ಉಂಟಾ? ಗಾಡಿ ಲೋನ್ ಎಲ್ಲ ಉಂಟು. ಇನ್ನು ಮನೆಯಲ್ಲಿಟ್ಟು ಕೆಲಸಕ್ಕೆ ಹೋಗುವ ಇದು ಒಂದಿದೆ, ಏನಾದರೂ ಬೇರೆ ಎಲ್ಲಿಯೂ ಸಿಗ್ತಾ ಇಲ್ಲ. ಶಾಲೆಗೆಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಗ್ಯಾಸ್ ಇಲ್ಲದೆ ಬಾಡಿಗೆ ಇರ್ತದೆ. ನಮಗೆ ಗ್ಯಾಸ್ ಇಲ್ಲದೆ ಎಂತ ಮಾಡೋದು ನಾವು? ಪರಿಸ್ಥಿತಿ ಶೋಚನೀಯವಾಗಿದೆ. 10 ದಿವಸದಿಂದ ಇದು ಕೊರೋನಾ ಆದರೂ ಆಗ್ತಿತ್ತು, ಇದು ಆಗ್ತಿಲ್ಲ. ಕೊರೋನಾ ಇದು ಭಯಂಕರ ಆಗಿದೆ, ಇದು ಕಠಿಣ. ಇದರಲ್ಲಿ ಮತ್ತೆ ಏನೋ ಒಂದು ಕಾಣದ ಕೈವಾಡ ಇದೆ, ಯಾರ್ದೋ ಒಂದು ಕೈವಾಡ ನಡೀತಾ ಇದೆ. ಇಲ್ಲಾಂದರೆ ಈ ಥರ ಆಗಲಿಕ್ಕಿಲ್ಲ. ನೋಡಿ, ಇಷ್ಟ ಬಂದಾಗ ಕೊಡೋದು ಜೀವನಕ್ಕೆ ನೋಡೋದು. ಎಷ್ಟು ಹೊತ್ತು ಕ್ಯೂ ನಿಲ್ಬೇಕು, ನಮಗೆ ಇಲ್ಲೇ ಟೈಮ್ ಎಲ್ಲ ವೇಸ್ಟ್ ಆಗ್ತಾ ಇದೆ. ಕ್ಯೂ ಅಲ್ಲೇ ಅರ್ಧ ದಿವಸ. ಹೌದು, ಇವಾಗ ನಾವು ಬೆಳಿಗ್ಗೆ ಬಂದ್ರೆ ಒಂದು ಸಾಧಾರಣ 10 ಗಂಟೆ ತನಕ ಇಲ್ಲೇ ನಿಂತು ನಮಗೆ ಸಾಧಾರಣ ಹೋಗ್ತದೆ. ಇನ್ನು ಇಲ್ಲಿಂದ ಬಾಡಿಗೆ ಹೋಗಿ ನಿಲ್ಬೇಕಾದ್ರೆ ಅಲ್ಲಿ ಪ್ಯಾಸೆಂಜರ್ಸು ಇರಲ್ಲ. ಈ ಟೈಮಲ್ಲಿ ರೇಟ್ ಜಾಸ್ತಿ ಅಂತೇಳಿ ಬರೋದು ಇಲ್ಲ. ತುಂಬಾ ಸಮಸ್ಯೆ ಆಗ್ತಾ ಉಂಟು. ಗ್ಯಾಸ್ ಈಗ 61 ಇದ್ದದ್ದು ಇವಾಗ ಸಾಧಾರಣ 100 ತನಕ 105 ತನಕ ಸಹ ಬಂದಿದೆ. ನಿನ್ನೆ ತನಕ 105 ತನಕ ಇತ್ತು. ಈಗ ನಮಗೆ ದುಡಿಯುವವರಿಗೆ ಈ 100 ರೂಪಾಯಿಯಲ್ಲಿ ನಾವು 20-30 ರೂಪಾಯಿ ತಗೊಳ್ಳೋದು ಏನು ದೊಡ್ಡ ಸಮಸ್ಯೆ ಅಂತ ಆಗ್ತಾ ಇದೆ. ಆಕ್ಚುಲಿ ಈಗ ಆಗ್ಲಿಲ್ಲ ಯಾವಾಗ ಸಹ. ಈಗ ಎಲ್ಲಿ ದೊಡ್ಡ ಗ್ಯಾಸ್ ಇಲ್ಲ. ಇಲ್ಲಿ 6 ಪಂಪ್ ಉಂಟು. ಈಗ ಇಲ್ಲಿಗೆ ಇವತ್ತು ಬಂತು ಅಷ್ಟೇ. ಕೆಲ ಜನ ಪೆಟ್ರೋಲ್ ಓಡಿಸಿದ್ದೇವೆ, ನಮ್ಮದು ಪೆಟ್ರೋಲ್ ಓಡುದಿಲ್ಲ. ಏನು ಮಾಡೋದು? ತುಂಬ ಪ್ರಾಬ್ಲಮ್ ಅಂದರೆ ತುಂಬ ಪ್ರಾಬ್ಲಮ್ಮು. ಏನಂದರೆ ಈ ಬಂಕ್ ಅವರು ಹಗಲು ದರೋಡೆ ಮಾಡಿದಂಗೆ ಮಾಡ್ತಾರೆ. ಒಂದು ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೇಟು. ಒಂದು ಕಡೆ 80 ರೂಪಾಯಿ ಚಿಲ್ಲರೆ 62 ಇತ್ತು, 72 ಹೋಯ್ತು, 82 ಒಂದೊಂದು ಸಲ 105 ತಗೊಳ್ತಾರೆ. ಒಂದೊಂದು ಕಡೆ ಒಂದೊಂದು ರೇಟು. ಮತ್ತು ಅದು ಗ್ಯಾಸ್ ಸರಿಯಾಗಿ ಬರ್ತಾ ಇಲ್ಲ. ಮತ್ತು ನಾವು ಪಬ್ಲಿಕ್ ಮೇಲೆ ಜಾಸ್ತಿ ಲೋಡ್ ಹಾಕ್ಲಿಕ್ಕೆ ಆಗಲ್ಲ. ಹೋಗಿ ಒಂದು ಬಾಡಿಗೆ 50 ರೂಪಾಯಿ ಇದ್ದ ಜಾಗಕ್ಕೆ 80 ಕೋಟಿ 100 ಕೋಟಿ ಅಂತ ಕೇಳಲಿಕ್ಕೆ ಆಗಲ್ಲ. ಅವ್ರು ನಮ್ಮ ರೇಗಾಡಿ ಗಲಾಟೆಗೆ ಬರ್ತಾರೆ. ಇಡೀ ಪುತ್ತೂರಿನ ಆಟೋ ರಿಕ್ಷಾಗಳು ಇಲ್ಲಿ ಇದ್ದಂಗೆ ಉಂಟು. ಅದು ಇನ್ನೂ ಇಲ್ಲ, ಬಂದಿಲ್ಲ ಸರ್. ಎಲ್ಲರಿಗೂ ಅಷ್ಟು ಪಬ್ಲಿಕ್ ಆಗಿಲ್ಲ ಇಲ್ಲಿ ಇರುವುದು. ಇನ್ನು ಪಬ್ಲಿಕ್ ಆದ್ರೆ ಇಲ್ಲಿ ಪುತ್ತೂರು ಬಸ್ ಸ್ಟ್ಯಾಂಡ್ ತನಕ ಬ್ಲಾಕ್ ಆಗುತ್ತೆ. ಪುತ್ತೂರು ಪೇಟೆಯಲ್ಲಿ ಎಲ್ಲೂ ಕೂಡ ಇಲ್ವಾ? ಎಲ್ಲಿ ಇಲ್ಲ ಸದ್ಯಕ್ಕೆ. ಈಗ ಎಲ್ಲಿಲ್ಲ. ಈಗ ಇಲ್ಲಿಗೆ ಸಂಪ್ಯಕ್ಕೆ ಮಾತ್ರ ಈಗ ಗ್ಯಾಸ್ ಬಂದಿದೆ. ಹೌದೌದು ಸರ್. ಈ ಕೊಳ್ಳಿ ರಾಷ್ಟ್ರದ ಇದ್ದರ್ದ ಈ ನಮ್ಮನ್ನ ಆತಂಡ ಮಲ್ಪ ಬಂಗ ಆತಂಡ ಇಂಚವಂತ ಇದ್ದಾಂಡ ಆಂಡೆಲ್ಲ ನಮ್ಮನ್ನ ಬದುಕೇರೆ ಬಿಡ್ತಾರೆ. ಮೋದಿ ಇತ್ತು ನಡೆದ ಆತನಾಗ ಈ ತಾಂಡಲ್ಲ ಬರ್ತಂಡು ಈಡೆ ಮುಟ್ಟಾಗಿ ಅತ್ತಂಡ ಮೋದಿನ ಸಾಧನೆ ತಂದ ಇಂಚಿ ಈಡೆ ಮುಟ್ಟ ಇದ್ದಾಂಡು ಮೋದಿ ಅಡ್ಡ ಸಾಧನೆ ಮಾಡ್ತಾರೆ. ನಮ್ಮ ದೇಶವು ಬಡದು ನಂಕ ಬಡದಂತ ನಮ್ಮ ದೇಶದ ಜನಕುಲೇ ಬಡದು ಭಾರಿ ಭಾರಿ ಮಲ್ಲಂಗೆ ಉಪಕಾರ ಮಾಡ್ತಾರೆ. ಕೊಂಡ ಆರು ಬೋಡಾಪನಾಥ ಬಸಾಡ್ದು ಬೋಡಾಪನಾಥ ಬೇಲ ಮಾಡ್ತಾರೆ. ಆರೇ ಬಡದತ್ತ ನಮ್ಮ ಊರದ ಜನಕುಲೇ ಬಡದು ಮಾಡ್ತಾರೆ. ಒಂದು ರೇಟ್ ಒಂದು ದಿವಸ ಒಂದು ಹೆಚ್ಚು ಕಡಿಮೆ ಇರ್ತದೆ, ಒಂದು ದಿವಸ ಹೆಚ್ಚು ಕಡಿಮೆ ಇರ್ತದೆ. ರೇಟ್ ಜಾಸ್ತಿ ಕೂಡ ಮಾಡ್ತಿದ್ದಾರೆ, ಒಂದು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಒಂದು ನಮಗೆ ಬಾಡಿಗೆ ಹೇಗೆ ಅಂತ ಜನಗಳಲ್ಲಿ ತಗೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ಒಂದು 100 ರೂಪಾಯಿಲಿ ಇದ್ದದ್ದು 150, 130 ತಗೊಳ್ಳುವಾಗ ಅವರಿಗೆ ಜನರಿಗೆ ಕೂಡ ಕಷ್ಟ ಆಗ್ತದಲ್ಲ. ನಮಗೆ ಯಾವ ರೀತಿ ತಗೊಳ್ಳೋದು ಬಾಡಿಗೆ, ಯಾವ ರೀತಿ ಬಾಡಿಗೆ ಮಾಡೋದು, ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಆಗುವ ಬಾಡಿಗೆ ಆಗುವಾಗ ನಮಗೆ ಗ್ಯಾಸ್ ಖಾಲಿ ಆದ್ರೆ ಕೂಡ ನಮಗೆ ಕೂಡ
ನಮ್ಮ ಜೀವನ ಕೂಡ ಸಾಗಿಸುವುದರಲ್ಲಿ ಕಷ್ಟ ಆಗ್ತದೆ ಅಂತೂ ಕೂಡ ನಮಗೆ ಕೂಡ ತಲೆ ಓಡಿಸ್ಲಿಕ್ಕೆ ಆಗ್ತಿಲ್ಲ. ಆದ್ರೆ ನಾವು ಎದುರಿಸಿಕೊಂಡು ಎಷ್ಟು ಆಟೋ ರಿಕ್ಷಾಗಳು ನಿಂತಿವೆ ಮನೆಯಲ್ಲಿ? ಮನೆಯಲ್ಲಿ ಹೈಯೆಸ್ಟ್ ನಿಂತಿರ್ಬೋದು 1,000 ಇದ್ರೆ ಮಿನಿಮಮ್ ಒಂದು 70% ನಿಂತಿರ್ಬೋದು. ಲೋನ್ ಕಟ್ಟಲಿಕ್ಕೆ ಇದ್ದವರಿಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗುದು. ಅಂದ್ರೆ ಮಿನಿಮಮ್ ಕೂಡ ಕೊಡ್ತಾ ಇದ್ರೆ ಗ್ಯಾಸ್ ಫುಲ್ ಕೊಡ್ತಾ ಇರ್ಲಿಲ್ಲ. ಗ್ಯಾಸಿನ ಸಮಸ್ಯೆ ಅಂತ 2 ದಿನ ಆಯ್ತು ಬಂದಾಗಿ. ಇವತ್ತು ಬೆಳಿಗ್ಗೆ ಸ್ವಲ್ಪ ಸಿಕ್ಕಿದೆ, ಈಗ ನೋಡಿ ಕ್ಯೂ ಅಲ್ಲಿ ನಿಂತಿದ್ದೇವೆ. ಸಮಸ್ಯೆ ಇದೆ ಎಲ್ಲರಿಗೂ, ನಮಗೆ ಒಬ್ಬರಿಗಲ್ಲ, ಎಲ್ಲರಿಗೂ ಸಮಸ್ಯೆ. ಮತ್ತೆ ಗ್ಯಾಸ್ ಇಲ್ಲ, ಎಲ್ಲಿ ನೋಡಿದ್ರು ಗ್ಯಾಸ್ ಇಲ್ಲ. ಹೀಗೆ ಬಿಡಬೇಕು 80, 90, 100 ರೂಪಾಯಿ ಎಲ್ಲ ಆಗಿದೆ. ಗ್ಯಾಸ್ ಒಂಜು ವಾರ ಉಂಡು ಗ್ಯಾಸ್ ಇಜ್ಜಂದೆ ಇತ್ತೆ ಕೋಡೆ ಮುಲ್ಪ ಪುತ್ತೂರು ಡಿಜ್ಮೆಂಟ್ ವಿಟ್ಲಾಗ ಹೋದೆಲ್ಲ ವಾಡ್ದೋಗ್ತದೆ ಎಂಗೆ 42 ಕಿಲೋಮೀಟರ್ ಪೋದು ಬರ್ರಾಗ ಅವಳೆ ಅರ್ಧ ಗ್ಯಾಸ್ ಅವಳೆ ಮುಗಿ ಎಂಗೆ ಸ್ಕೂಲ್ದ ಟ್ರಿಪ್ಪಲ್ ಉಂಡು ಗ್ಯಾಸ್ ಬಾಡಂದೆಲ್ಲ ಹತ್ತು ಆಜಿ ತಾರೀಕು ಎಕ್ಸಾಮ್ ಉಂಡದು ಎಂಕ್ಲ ಮಂತ್ನ ನಿನ್ನ ಕಂಪ್ಲೀಟ್ ಮಾಡ್ಕೊಡೋದು. 91ರಲ್ಲಿ ಬಂದಿದ್ದೇನೆ, 36 ವರ್ಷ ಆಯ್ತು. ಹೀಗೆ ಆಗಲೇ ಇಲ್ಲ. ಫಸ್ಟ್ ಟೈಮ್ ಏನು ಮಾಡುವ, ಎಲ್ಲರಿಗೂ ಬಂದದಲ್ಲ, ಬಂದಿದೆ ಎದುರಿಸ್ಬೇಕು. ಅದೇ 1 ಗಂಟೆ ಆಯ್ತು ಸರ್. ನೀವು ಕ್ಯೂ ಅಲ್ಲೇ ಇದ್ದೀರಾ? ಪುತ್ತೂರಿನವರೆಲ್ಲ ಆಟೋದವರು ಇದ್ದಾರೆ ಇಲ್ಲಿ? ಎಲ್ಲ ಇದ್ದಾರೆ ಇಲ್ಲಿ.